ಎವ್ರಿವನ್, ನಾನು ಮುನ್ನಾರ್ ಸೆಕೆಂಡ್ ವ್ಲಾಗ್ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡೋಕ್ಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೆಲ್ಲಿ ಉಟ್ಕೊಂಡಿದ್ನಲ್ಲ ರೆಸಾರ್ಟ್ ಬ್ರಿಟಿಷ್ ಕಾಂಟಿ ಅಂತ, ಅಲ್ಲಿ ಸೂಪರ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಬ್ರೇಕ್ಫಾಸ್ಟ್ ಆಲ್ವೇಸ್ ಕಾಂಪ್ಲಿಮೆಂಟರಿ ಇರುತ್ತೆ. ಸೊ ನಾವೇನಂತ ಹೇಳಿದರೆ ಒಳ್ಳೆ ಹಿಲ್ ಸ್ಟೇಷನ್ದು ವ್ಯೂ ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನಾವು ಕೂತ್ಕೊಂಡಿರೋ ಪ್ಲೇಸಿಂದ ಈ ಥರ ವ್ಯೂ ಇತ್ತು. ಮುನ್ನಾರ್ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಮತ್ತು ಇವಾಗ ತುಂಬ ಕೋಲ್ಡ್ಸ್ ಆಯ್ತಾ ಇದೆ. ಸೊ ಯಾರ್ಯಾರಿಗೆ ಈ ಥರ ಕೋಲ್ಡ್ ವೆದರಲ್ಲಿ ಹಿಲ್ ಸ್ಟೇಷನ್ನು ಇಷ್ಟಪಡ್ತೀರೋ ಅವರೆಲ್ಲರಿಗೂ ನಿಜವಾಗೂ ದಿಸ್ ಇಸ್ ದ ರೈಟ್ ಟೈಮ್ ಟು ಟ್ರಾವೆಲ್ ಟು ಮುನ್ನಾರ್ ಅಂತ ಅಂದ್ಕೊತೀನಿ. ಆಮೇಲೆ ನಾವೆಲ್ಲ ರೆಡಿ ಆಗಿಬಿಟ್ಟು ನಾವು ಸೈಟ್ ಸೀಯಿಂಗ್ ಅಂತ ಹೊರಟ್ವಿ. ಆಮೇಲೆ ನಾನು ಫಸ್ಟ್ ಟ್ರೈ ಮಾಡಿದ್ದಂದರೆ ಇದು ಹಾಟ್ ಏರ್ ಬಲೂನ್. ನನ್ನ ಲೈಫಲ್ಲಿ ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಮತ್ತು ನಾನು ಒಬ್ಬಳೇ ಆ್ಯಕ್ಚುಲಿ ಅದರಲ್ಲಿ ಹತ್ತಿದ್ದೆ. ಬಿಕಾಸ್ ನನ್ನ ಅಮ್ಮ ಹೆದರ್ಕೊಂಡು ನಾನು ಬರಲ್ಲ ಅಂತ ಅಂದರು. ಅಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದರೆ, ನಾವು ಅದರೊಳಗೆ ಕುತ್ಕೊಂಡಾಗ ಮೇಲ್ಗಡೆ ಅದು ಫೈರ್ ಕೂಡ ಇರುತ್ತೆ. ಸೊ ಒಂಥರ ಭಯ ಆಗ್ತಾ ಇರುತ್ತೆ. ಬಟ್ ಆಮೇಲೆ ಒಂದು ಸೆಕೆಂಡ್ ಅಷ್ಟೇ, ಒಂದು 2-3 ಸೆಕೆಂಡ್ ಸ್ವಲ್ಪ ಭಯ ಆಯಿತು. ಆಮೇಲಂತೂ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಮೇಲಿಂದ ನಾನು ಫುಲ್ ಮುನ್ನಾರ್ ಹೆಂಗೆ ಕಾಣುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೆ. ಎಷ್ಟೊಂದು ಚೆಂದ ತುಂಬ ಚೆಂದ ಅನ್ನಿಸ್ತು. ಮತ್ತು ಏನಂತ ಹೇಳಿದರೆ, ಇದು ನಿಮಗೆ ಆಲ್ಮೋಸ್ಟ್ 1500 ಬೀಳುತ್ತೆ ಇದಕ್ಕೆ. ಇದರಲ್ಲಿ ಒಬ್ಬರು ಒಂದ್ಸಲ ಹೋಗ್ಬೇಕಂತ ಹೇಳಿದರೆ. ಆಮೇಲೆ ನಿಮಗೆ ಫೋಟೋಸ್ ಏನಾದರೂ ಬೇಕು, ಅದ್ರದ್ದು ಡ್ರೋನ್ ವೀಡಿಯೋ ತೆಕ್ಕೊಡ್ತಾರೆ. ಅದು ಬೇಕಂತ ಹೇಳಿದರೆ ನೀವು ಎಕ್ಸ್ಟ್ರಾ ಮತ್ತು 500 ಪೇ ಮಾಡಬೇಕು. ನಾನು ಎಲ್ಲದನ್ನೂ ತೊಗೊಂಡಿದ್ದೆ ಬಿಕಾಸ್ ನನಗೆ ಇದ್ರದ್ದು ಡ್ರೋನ್ ವೀಡಿಯೋನೂ ಬೇಕಾಗಿತ್ತು. ಬಿಕಾಸ್ ನಂದು ಡ್ರೋನ್ ವೀಡಿಯೋದಲ್ಲಾದರೆ ನಿಮಗೆಲ್ಲ 360 ಆ್ಯಂಗಲಲ್ಲಿ ಕರೆಕ್ಟಾಗಿ ವೀಡಿಯೋಸು ತೆಕ್ಕೊಡ್ತಾರೆ. ನಾನು ಆ ವಿಡಿಯೋ ಸಹಿತ ಇದರಲ್ಲೇ ಪೋಸ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮುನ್ನಾರ್ ಅಂತೂ ತುಂಬ ಬ್ಯೂಟಿಫುಲ್ ಇದೆ. ಎಲ್ಲಿ ನೋಡಿದ್ರು ಗ್ರೀನ್ರಿ. ಮತ್ತು ಫುಲ್ ಮುನ್ನಾರ್ ಒಳ್ಳೆ AC ಹಾಕಿಟ್ಟೋರ ಥರ ಇತ್ತು. ನಾವು ಏನಪ್ಪ ಇದು ಇಷ್ಟು ಕೋಲ್ಡ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡಿ, ಇದೇ ಆ ಡ್ರೋನ್ ವೀಡಿಯೋ ನಾನು ತೆಗೆಸ್ಕೊಂಡಿದ್ದು. ನಾನು ಯಾವಾಗ ಫ್ಲೈ ಮಾಡ್ತಾಯಿದ್ದೆ ಆವಾಗ ಅವರು ಇದು ಡ್ರೋನಲ್ಲಿ ಈ ಥರ ವೀಡಿಯೋ ತೆಕ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮುನ್ನಾರ್. ಇದರಲ್ಲೇ ಗೊತ್ತಾಗುತ್ತೆ ಮುನ್ನಾರ್ ಇಸ್ ಸೋ ಬ್ಯೂಟಿಫುಲ್ ಅಂತ. ನಾನು ತುಂಬ ವರ್ಷ ಹಿಂದೆ ಆ್ಯಕ್ಚುಲಿ ಮುನ್ನಾರ್ ವಿಸಿಟ್ ಮಾಡಿದ್ದೆ. ಆವಾಗ ನನಗೆಲ್ಲ ಆ್ಯಕ್ಚುಲಿ ನನ್ನ ಮೆಮೊರೀಸ್ ಎಲ್ಲ ಫೇಡ್ ಅವೇ ಆಗಿತ್ತು, ಮುನ್ನಾರ್ ಹೆಂಗಿದೆ ಏನು ಎತ್ತ ಅಂತ. ಬಟ್ ಈ ಸಲ ಮಾತ್ರ ಎಲ್ಲ ಮೆಮೊರೀಸು ರಿಫ್ರೆಶ್ ಆಯಿತು. ನಾನು ಅನ್ಕೋತೀನಿ ನೀವೇನಾದರೂ ಮುನ್ನಾರ್ಗೆ ಹೋದರೆ ಇದನ್ನು ಟ್ರೈ ಮಾಡಿ. ಬಿಕಾಸ್ ಹಾಟ್ ಏರ್ ಬಲೂನ್ ಎಕ್ಸ್ಪೀರಿಯನ್ಸ್ ಇದೊಂಥರ ಡಿಫ್ರೆಂಟಾಗೇ ಇರುತ್ತೆ. ಬಿಕಾಸ್ ನೀವೊಬ್ಬರೇ ಫ್ಲೈ ಮಾಡ್ತಾ ಇರ್ತೀರಾ, ನಿಮಗೆ ಫುಲ್ ಎಲ್ಲ ಹಿಲ್ ಸ್ಟೇಷನ್ ಎಲ್ಲ ಮೇಲಿಂದ ಕಾಣಿಸ್ತಾ ಇರುತ್ತೆ. ಮತ್ತು ಇದು ಈ ಎಕ್ಸ್ಪೀರಿಯನ್ಸ್ ಬೇರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಹತ್ತಿರದಿಂದ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಇದು ಫುಲ್ಲು ದೂರದಿಂದ ಬಂದು ಮತ್ತೆ ಹತ್ತಿರ ತೆಕ್ಕೊತಾರೆ. ಎಲ್ಲ 360 ಡಿಗ್ರಿ ಆ್ಯಂಗಲಲ್ಲೂ ನಿಮ್ಮನ್ನ ಕವರ್ ಮಾಡ್ತಾರೆ. ನನಗಂತೂ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮದು ಈ ಡ್ರೋನ್ ವೀಡಿಯೋ ಕ್ವಾಲಿಟಿ ಅಂತೂ ಸಖತ್ತಾಗೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಅದೇ ಡ್ರೋನ್ ವೀಡಿಯೋ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಏನಾದರೂ ಮುನ್ನಾರ್ಗೆ ಹೋದರೆ ನೀವು ಟ್ರೈ ಮಾಡಿ. ಆಮೇಲೆ ಇದು ಜಾಸ್ತಿ ಹೊತ್ತಂತೂ ಮಾಡಿಸಲ್ಲ, ನಿಮಗೆ ಒಂದು 6 to 7 ಮಿನಿಟ್ಸ್ ಅಷ್ಟೇ ಇರುತ್ತೆ. ನೀವು ಅದನ್ನು ಹತ್ಬಿಟ್ಟು ಆಮೇಲೆ ಅದೆಲ್ಲ ಎಲ್ಲ ಕಡೆನೂ ತೋರಿಸೋದು, ಫುಲ್ಲು ತುಂಬ ಮೇಲ್ಗಡೆ ತನಕ ಕರ್ಕೊಂಡು ಹೋಗ್ತಾರೆ. ಮತ್ತು ತುಂಬಾ ಸೇಫ್ ಇರುತ್ತೆ. ಬಟ್ ಸೇಫ್ ಇಲ್ಲ ಅಂದರೆ ಇಲ್ಲಿ ಯಾವುದೂ ಗೌರ್ಮೆಂಟ್ ಅಪ್ರೂವ್ ಮಾಡಲ್ವಂತೆ. ಸೊ ಇದನ್ನು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದರೆ ಸೇಫ್ ಇದೆ ಅಂತ ಹೇಳಿಬಿಟ್ಟು ನಮ್ಮದು ಟ್ರಾವೆಲ್ ಗೈಡ್ ಇದ್ದಾರಲ್ಲ ಅವರು ನಮಗೆ ಗೈಡ್ ಮಾಡಿದರು. ಆ್ಯಕ್ಚುಲಿ ನನ್ನ ಡ್ರೈವರ್ ಅವರು ನನಗೆ ಒಂಥರ ಟ್ರಾವೆಲ್ ಗೈಡ್ ಥರ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಬೇಕಾದ್ರೆ ನಾನು ನಿಮಗೆ ಅವ್ರ ನಂಬರ್ ಸಹಿತ ಶೇರ್ ಮಾಡ್ಬೋದು. ಬಿಕಾಸ್ ಐ ಫೆಲ್ಟ್ ನೀವು ಯಾರಾದರೂ ಗರ್ಲ್ಸ್ ಸೋಲೋ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇವರು ಡ್ರೈವರ್ ತುಂಬ ಒಳ್ಳೆಯವರಿದ್ದಾರೆ. ಬಿಕಾಸ್ ತುಂಬ ಸೇಫ್ ಕೂಡ ಅನ್ನಿಸ್ತು ನನಗೆ. ಮತ್ತು ಅವ್ರಿಗೆ ಚೆನ್ನಾಗಿ ಐಡಿಯಾ ಇದೆ ಎಲ್ಲಿ ಮುನ್ನಾರಲ್ಲಿ ಯಾವ್ಯಾವುದು ಬೆಸ್ಟ್ ಪ್ಲೇಸಸ್ ಇದೆ, ಎಲ್ಲಿ ನೋಡ್ಬೋದು ಏನು ಅಂತ. ಅವ್ರು ನನಗೆ ತುಂಬ ಗೈಡ್ ಮಾಡಿದರು. ನಾನು ಆ್ಯಕ್ಚುಲಿ ಇವಾಗೂ ಎಲ್ಲ ಟ್ರಾವೆಲ್ಸ್ನೂ ನಾನು ನಮ್ಮದು ನೇಸರ ಟೂರ್ಸ್ ಅಂತ ಒಂದು ಪ್ಯಾಕೇಜಸ್ ಇದ್ದಾರೆ, ಟ್ರಾವೆಲ್ ಪ್ಯಾಕೇಜಸ್. ಅವ್ರ ಹತ್ರನೇ ನಾನು ಯಾವಾಗ್ಲೂ ಬುಕ್ ಮಾಡ್ಕೊಂಡು ಬರೋದು. ವಿತಿನ್ ಇಂಡಿಯಾ ಆದ್ರೂ ಅಷ್ಟೇ, ಔಟ್ಸೈಡ್ ಇಂಡಿಯಾ ಆದರೂ ಅಷ್ಟೇ. ನಿಮಗೇನಾದರೂ ಅವ್ರ ಡೀಟೇಲ್ಸ್ ಬೇಕಂತ ಹೇಳಿದ್ರು ನಾನು ನಿಮಗೆ ಶೇರ್ ಮಾಡ್ತೀನಿ. ಬಿಕಾಸ್ ನನಗೆ ಟ್ರಾವೆಲ್ ಏಜೆಂಟ್ಸ್ ಥ್ರೂ ಬುಕ್ ಮಾಡಿದರೆ ನನಗೆ ತುಂಬ ಸೇಫ್ ಅನಿಸುತ್ತೆ. ಮತ್ತು ಐ ನೋ ದೆಮ್ ಫ್ರಮ್ ಆಲ್ಮೋಸ್ಟ್ ಇವಾಗ
11 to 12 ಇಯರ್ಸ್ ಅನಿಸುತ್ತೆ. ಎಷ್ಟೊಂದು ಕಂಟ್ರಿ ಟ್ರಾವೆಲ್ ಮಾಡಿದ್ದೀವಿ ಅವ್ರ ಜೊತೆಗೆ. ಹಾಗೆ ಎಷ್ಟೊಂದು ವಿತಿನ್ ಇಂಡಿಯಾ ಅಷ್ಟೇ ಎಷ್ಟೊಂದು ಪ್ಲೇಸಸ್ಸು ಟ್ರಾವೆಲ್ ಮಾಡಿದ್ದೀವಿ. ನಾನು ಚಿಕ್ಕದು ಒಂದು ಈವನ್ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಅವ್ರ ಥ್ರೂನೇ ಹೆಲ್ಪ್ ತೊಗೊತೀನಿ. ಬಿಕಾಸ್ ನನಗೇನಂತ ಹೇಳಿದ್ರೆ ಸೇಫ್ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಅಲ್ಲಿ ಲೋಕಲ್ ಕರೆಕ್ಟಾಗಿರೋ ಒಳ್ಳೆ ಡ್ರೈವರ್ಸ್ ಗೊತ್ತಿರುತ್ತೆ, ಯಾವ ಪ್ಲೇಸಲ್ಲಿ ನಾನು ಉಳ್ಕೊಂಡ್ರೆ ಸೇಫ್ ಇರುತ್ತೆ ಎಲ್ಲದನ್ನೂ ಗೊತ್ತಿರುತ್ತೆ. ಸೊ ನಾನು ನೆಕ್ಸ್ಟ್ ಒಂದು ಸೋಲೋ ಟ್ರಿಪ್ನ ಕೂಡ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ, ನಾಟ್ ವಿತಿನ್ ಇಂಡಿಯಾ, ಔಟ್ಸೈಡ್ ದ ಇಂಡಿಯಾ. ಸೊ ಅವಾಗ ಕೂಡ ನಾನು ಇವ್ರ ಜೊತೆಗೆ ಮಾಡೋದು. ಬಿಕಾಸ್ ಯಾಕಂತ ಹೇಳಿದರೆ ಇವರಿಗೆ ನಂದೆಲ್ಲ ರಿಕ್ವೈರ್ಮೆಂಟ್ ಕರೆಕ್ಟಾಗಿ ಗೊತ್ತಿರುತ್ತೆ. ಈ ಸಲ ನಾವು ಬರೀ ಲೇಡೀಸ್ ಟ್ರಾವೆಲ್ ಮಾಡೋದು ಅಂತ ಹೇಳ್ಬಿಟ್ಟು ನಮಗೆ ಎಷ್ಟು ಡೀಸೆಂಟ್ ಆಗಿರೋ ಎಷ್ಟು ಒಳ್ಳೆ ಡ್ರೈವರ್ ಕೊಟ್ಟಿದ್ರು ಅಂತ ಹೇಳಿದರೆ, ಅವ್ರ ಹೆಸರು ಸೂರಜ್ ಅಂತ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಇಷ್ಟೊಂದು ಶೇರ್ ಮಾಡ್ತಾಯಿದ್ದೀನಿ ಅವ್ರ ಬಗ್ಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಮೇಲಿಂದ ಡ್ರೋನ್ನಲ್ಲಿ ನಿಮಗೆ ಈ ವ್ಯೂನ ಕವರ್ ಮಾಡಿದ್ದಾರೆ. ಸೊ ಇದೊಂದು ವಿಡಿಯೋ ಐ ಥಿಂಕ್ ಇಟ್ ಈಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಅನ್ಕೊತೀನಿ. ಆಮೇಲೆ ನಾವೇನಂತ ಹೇಳಿದರೆ ಸೈಟ್ ಸೀಯಿಂಗಿಗೆ ಹೊರಟ್ವಿ. ಅಲ್ಲಿಂದ ನಿಮಗೆ ಸೈಟ್ ಸೀಯಿಂಗ್ ಅಂತ ಹೇಳುವಾಗ ಮುನ್ನಾರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೊರಟ್ರು ಎಲ್ಲ ಕಡೆನೂ ಪ್ರತಿಯೊಂದು ಸೈಟ್ ಸೀಯಿಂಗು ಚೆನ್ನಾಗೇ ಇರುತ್ತೆ. ನೀವು ವೆಹಿಕಲಲ್ಲಿ ಟ್ರಾವೆಲ್ ಮಾಡುವಾಗೂ ಎಷ್ಟೊಂದು ಹಿಲ್ಸ್ ಕಾಣುತ್ತೆ, ಟೀ ಪ್ಲ್ಯಾಂಟೇಷನ್ಸ್ ಕಾಣುತ್ತೆ ನಿಮಗೆ. ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದರೆ ಚಿರಿವಕುಲಮ್ಮ ಏನೋ ಒಂದು ನ್ಯಾಷನಲ್ ಪಾರ್ಕ್ ಅಂತ. ಸಾರಿ ನಾನು ಏನಾದರೂ ನೇಮ್ ತಪ್ಪು ಹೇಳಿದರೆ ನೆಕ್ಸ್ಟ್ ನಿಮಗೆ ಈ ವ್ಲಾಗ್ ಕಂಟಿನ್ಯೂಷನನ್ನು ನೋಡ್ತಾ ಇರಿ. ಅದರಲ್ಲಿ ನಿಮಗೆ ಬೋರ್ಡ್ ಸಹಿತ ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಕರೆಕ್ಟಾಗಿ ಅದನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ಬೇಕಂತನೂ ಗೊತ್ತಾಗುತ್ತೆ ನಿಮಗೆ. ಆ ನ್ಯಾಷನಲ್ ಪಾರ್ಕ್ ಅಂತೂ ನಾನು ಅಂದ್ಕೊಂಡಿದ್ದೆ ನ್ಯಾಷನಲ್ ಪಾರ್ಕ್ ಅಂದರೆ ಏನು ಹೆಂಗಿರ್ಬೋದು, ಹಿಂಗೆ ನಾರ್ಮಲಾಗಿರತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಬ್ಯೂಟಿಫುಲ್ ಇತ್ತು ಅಂತ ಹೇಳಿದರೆ, ನೀವು ಆನ್ ದ ವೇ ಹೋಗುವಾಗ ನಿಮಗೆ ಫುಲ್ ಇದೇ ಥರ ಸೀನಿಕ್ ಬ್ಯೂಟಿ ಕಾಣಿಸುತ್ತೆ. ಎಲ್ಲ ಕಡೆನೂ ಗ್ರೀನ್ರಿ, ಎಲ್ಲ ಕಡೆನೂ ಟೀ ಪ್ಲ್ಯಾಂಟೇಷನ್, ಮತ್ತು ಎಲ್ಲ ಕಡೆನೂ ಹಿಲ್ಸು, ಮತ್ತು ಇಡೀ ಫುಲ್ ಹೋಲ್ ಮುನ್ನಾರ್ ನೀವು ಯಾವ ಕಾರ್ನರ್ಗೆ ಹೋದ್ರೂ ಫುಲ್ AC ಆನ್ ಮಾಡಿಟ್ಟಂಗೆ ಇರುತ್ತೆ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ನಮಗೆ ಮಾರ್ನಿಂಗ್ 11:30 ಹಂಗೆ ಇತ್ತು. ಆ ಟೈಮಲ್ಲಿ ಆ್ಯಕ್ಚುಲಿ ಸನ್ಲೈಟ್ ಕೂಡ ಜಾಸ್ತಿ ಇತ್ತು. ಬಟ್ ಸ್ಟಿಲ್ ನೀವು ಎಲ್ಲಿಡಿದ್ರೂ ನಿಮಗೆ ಚಳಿ ಅನಿಸ್ತಾನೆ ಇರ್ತಿತ್ತು ಹೊರತು ಸ್ವಲ್ಪ ಕೂಡ ಶೆಕೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ದೂರ ನೋಡಿದ್ರೂ ಟೀ ಎಸ್ಟೇಟೇ ಕಾಣಿಸುತ್ತೆ ಮುನ್ನಾರಲ್ಲಿ. ಏನಂತ ಹೇಳಿದ್ರೆ ಟೌನ್ ಅಂತ ಕಾನ್ಸೆಪ್ಟೇ ಇಲ್ಲ ಆ್ಯಕ್ಚುಲಿ. ಬಟ್ ಒಂದು ಚಿಕ್ಕದಾಗಿ ಏನಂದರೆ ಮುನ್ನಾರ್ ಓಲ್ಡ್ ಟೌನ್ ಮತ್ತು ಮುನ್ನಾರ್ ನ್ಯೂ ಟೌನ್ ಅಂತ ಇದೆ. ಅದಂತೂ ಜಸ್ಟ್ ಒಂದು 1/2 ಕಿಲೋಮೀಟರು ಇಲ್ಲ ಅನಿಸುತ್ತೆ. ನಾನು ಫಸ್ಟು ಒಂದು ಏನಂದರೆ ಮುನ್ನಾರ್ಗೆ ಬಂದಿದ್ದು, ನಾನು ಆ್ಯಕ್ಚುಲಿ ಹನಿಮೂನ್ಗೆ ಬಂದಿದ್ದೆ. ಸೊ ತುಂಬ ವರ್ಷದ ಹಿಂದೆ ನನಗೆ ಆ್ಯಕ್ಚುಲಿ ಇದೆಲ್ಲ ಪ್ಲೇಸಸ್ ನೋಡಿದ್ದೆ, ಎಲ್ಲ ಪ್ಲೇಸಸ್ಸು ನೋಡಿದೆ. ಬಟ್ ಎಲ್ಲದು ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿತ್ತು. ಸೊ ನಾನು ಇವತ್ತೇನಂತ ಹೇಳಿದೆ, ಈಗ ಚಿರವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಏನು ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಹೋದಾಗ ನನಗೆಲ್ಲ ಮೆಮೊರೀಸ್ ರಿಫ್ರೆಶ್ ಆಯಿತು. ಈ ಪ್ಲೇಸ್ ವಿಸಿಟ್ ಮಾಡಿದ್ದೆ, ಅದು ಇದು ಅಂತೆಲ್ಲ ನೋಡಿ. ಇದನ್ನೇ ಎಲ್ಲ ಇದು ಏನಂತ ಹೇಳಿದರೆ ಮುನ್ನಾರ್ದು ನ್ಯೂ ಟೌನ್ ಮತ್ತು ಓಲ್ಡ್ ಟೌನ್ ಅಂತಾರಲ್ಲ, ಅದು ಎರಡೂ ನಿಮಗೆ ಒಟ್ಟೊಟ್ಟಿಗೆ ಹತ್ತದ್ರದಲ್ಲೇ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಸಿಕ್ಬಿಡುತ್ತೆ. ಮತ್ತು ಮನೆಗಳೂ ಅಷ್ಟೇ ಏನೋ ಒಂಥರ ಡಿಫ್ರೆಂಟಾಗೇ ಕಾಣಿಸುತ್ತಪ್ಪ ನನಗೆ. ನಮ್ಮದು ಏನಂದರೆ ಈ ಕಡೆ ಬ್ಯಾಂಗ್ಳೂರಲ್ಲಿರೋ ಬಿಲ್ಡಿಂಗ್ಸ್ಗಿಂತ ಇಲ್ಲಿದು ಬಿಲ್ಡಿಂಗ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಮತ್ತು ನೀವು ನೋಡಿದರೆ ಎಲ್ಲ ಕಡೆ ಮುನ್ನಾರಲ್ಲಿ ಎಲ್ಲ ಹಿಲ್ಸ್ ಮೇಲೆ ಒಂದೊಂದು ರೆಸಾರ್ಟ್ಸು ಇಲ್ಲ ಮನೆಗಳು, ಚಿಕ್ಕ ಚಿಕ್ಕ ಮನೆಗಳು ಆ ಥರ ಇರುತ್ತೆ. ನನಗಂತೂ ಮುನ್ನಾರ್ ತುಂಬ ಇಷ್ಟ ಆಯಿತು. ಬಿಕಾಸ್ ನಾವೇನಂತ ಹೇಳಿದರೆ ಮಿಡ್ ಆಫ್ಟರ್ನೂನಲ್ಲೂ ಸಹಿತ ನಾವು ಆಚೆ ಬಂದರೆ ತುಂಬ ಬ್ರೀಸ್ ಹೆಂಗಿತ್ತು ಅಂತ ಹೇಳಿದರೆ, ಒಳ್ಳೆ ಫ್ಯಾನ್ ಹಾಕಿಟ್ಟಂಗೆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಮತ್ತು ಫುಲ್ ಚಳಿ ಥರ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಇತ್ತು ಈ ಎಕ್ಸ್ಪೀರಿಯನ್ಸ್. ಇದೇ ನೋಡ್ತಾ ಇದ್ರಲ್ಲ, ಇದು ಆ್ಯಕ್ಚುಲಿ ಮುನ್ನಾರ್ದು ಓಲ್ಡ್ ಟೌನ್ ಅಂತ ಅಂದ್ಕೊತೀನಿ. ಬಿಕಾಸ್ ಇದು ಮುನ್ನಾರ್ ಓಲ್ಡ್ ಟೌನ್ ಮತ್ತು ನ್ಯೂ ಟೌನ್ ಎರಡೂ ಹತ್ತತ್ರನೇ ಬರುತ್ತೆ ಆ್ಯಕ್ಚುಲಿ. ನಾವು ಇದಾಗಿದ ತಕ್ಷಣ ಚಿರವಿಕುಲಂ ನ್ಯಾಷನಲ್ ಪಾರ್ಕಿಗೆ ಹೋದ್ವಿ. ಆಲ್ಮೋಸ್ಟ್ ಅದಕ್ಕೆ ಹೋಗೋಕ್ಕೆ ನಮಗೆ 1 ಅವರ್ ಏನೋ ತೊಗೊಂತು ನಾನು ಇದ್ದಿದ್ದ ಪ್ಲೇಸಿಂದ ಅಲ್ಲಿ ಹೋದ್ಮೇಲೆ ಏನಂತ ಹೇಳಿದರೆ, ನಿಮಗೆ ಅಲ್ಲಿ ಟಿಕೆಟ್ಸ್ ತೊಗೊಂಡು ನೀವು ಒಳಗಡೆ ಹೋಗಬೇಕಾಗತ್ತೆ. ಎರವಿಕುಲಂ ನ್ಯಾಷನಲ್ ಪಾರ್ಕ್, ನಾನು ತಪ್ಪು ಹೇಳಿದ್ದೀನಿ ಅನಿಸುತ್ತೆ. ಬಟ್ ಸ್ಟಿಲ್ ನಿಮಗೆ ನೀವು ವಿಡಿಯೋ ಫುಲ್ ನೋಡಿದರೆ ನಿಮಗೆ ಆ ಬೋರ್ಡ್ಸ್ ಸಹಿತ ಸಿಕ್ಕತ್ತೆ ಎಲ್ಲ ಕಡೆನೂ. ಆ ಬೋರ್ಡ್ಸನ್ನ ನೀವು ಫಾಲೋ ಮಾಡಿಕೊಂಡ್ರೆ ನೀವು ಆರಾಮಾಗಿ ನೀವೆಲ್ಲ ಟ್ರಾವೆಲ್ ಮಾಡಿ. ಅದು ಬಂದು ಎರವಿಕುಲಂ ನ್ಯಾಷನಲ್ ಪಾರ್ಕ್. ಫೈನಲ್ ಆಗಿ ನಾನು ಅದ್ರ ನೇಮ್ನ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ನೀವು, ಇದೇನೇ ಆ ನ್ಯಾಷನಲ್ ಪಾರ್ಕ್. ಇದು ಒಳಗಡೆ ಹೋಗಿ ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ಬಿಸಿಲಿದೆ, ವೆಹಿಕಲಿಂದ ಇಳ್ದಿದ ತಕ್ಷಣ ಹೆಂಗೆ ಅನಿಸ್ಬೋದು ಅಂತ. ನೋಡಿದರೆ ಫುಲ್ಲು ಚಳಿ ಆಗ್ತಾಯಿತ್ತು, ಫುಲ್ ತಣ್ಣನೆ ಗಾಳಿ ಬೀಸ್ತಾಯಿತ್ತು. ಅಲ್ಲಿ ಬಂದಿದ ತಕ್ಷಣ ನೀವು ಈ ಥರ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಏನಂತ ಹೇಳಿದರೆ ವೈಫೈ ಕನೆಕ್ಷನು ಕೊಡ್ತಾರೆ. ಬಿಕಾಸ್ ಅಲ್ಲಿ ಏನಂದರೆ ನಿಮಗೆ ನಿಮ್ದು ಯಾವುದೇ ನೆಟ್ವರ್ಕ್ ಸಹಿತ ಯಾವುದು
ಅಲ್ಲಿ ವರ್ಕ್ ಆಗಲ್ಲ, ಅದಕ್ಕೆ ಅವರು ವೈಫೈ ಕನೆಕ್ಷನ್ ಕೊಡ್ತಾರೆ. ಅದಾದಮೇಲೆ ನೀವು ಅಲ್ಲಿ ಪರ್ ಹೆಡ್ 200 ರೂಪೀಸ್ ಅಂತ ಟಿಕೆಟ್ ತೊಗೊಂಡ್ಬಿಟ್ಟು ನೀವು ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಏನಂತ ಹೇಳಿದ್ರೆ ನಿಮಗೆ ಮೇಲ್ಗಡೆ ಹಿಲ್ ಸ್ಟೇಷನ್ ತನಕ ಕರ್ಕೊಂಡು ಹೋಗ್ತಾರೆ. ಬಟ್ ನಾನು ಮೇಲ್ಗಡೆ ಹೋದ್ಮೇಲೆ ಕೆಲವರು ಜೀಪಲ್ಲಿ ಸಹಿತ ಬಂದಿದ್ರು, ಬಟ್ ಅದು ನಂಗೆ ಗೊತ್ತಿಲ್ಲ, ನಾನು ವಿಚಾರಿಸ್ಕೊಂಡಿಲ್ಲ ಅದು ನಿಮಗೆ ಮೇಲ್ಗಡೆ ಜೀಪಲ್ಲಿ ಸಹಿತ ಸಫಾರಿಗೆ ಏನಾದರೂ ಕೊಡ್ತಾರೇನೋ ಅಂತ. ಬಟ್ ನಾವು ಬಸ್ಸಲ್ಲೇ ಹೋಗಿದ್ವಿ. 200 ರೂಪೀಸ್ ಪರ್ ಹೆಡ್ ಟಿಕೆಟ್ಸ್ ಇತ್ತು. ಅದಕ್ಕಿಂತ ಮುಂಚೆ ನೀವೇನಂತ ಹೇಳಿದರೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಬೇಕಾಗತ್ತೆ. ಕ್ಯೂ ಅಂತ ಹೇಳಿದರೆ ಅಂದರೆ ತುಂಬ ಕ್ಯೂ ಅಲ್ಲಿ ತುಂಬ ಹೊತ್ತು ನಿಲ್ಲೋದು ಆ ಥರ ಏನೂ ಇರಲ್ಲ. ಬಿಕಾಸ್ ಜಸ್ಟ್ ಒಂದು ಎವ್ರಿ 2 ಮಿನಿಟ್ಸ್ಗೆ ನಿಮಗೆ ಅಲ್ಲಿ ಬಸ್ ಬರ್ತಾನೆ ಇರುತ್ತೆ. ಸೊ ನೀವು ಆರಾಮಾಗಿ ಬಸ್ಸಲ್ಲಿ ಹೋಗಿಬಿಡ್ಬೋದು. ಮತ್ತು ಒಂದು ಏನಂದರೆ ಸೀಕ್ರೆಟ್ ಟಿಪ್ ಅಂದರೆ ನೀವು ಬಸ್ಸಲ್ಲಿ ಹೋಗುವಾಗ ವಿಂಡೋ ಸೈಡ್ ಸೀಟ್ ಇಟ್ಕೊಂಡ್ಬಿಟ್ಟು ಬೇಗ ಕೂತ್ಕೊಂಡ್ಬಿಡಿ. ಬಿಕಾಸ್ ಅಲ್ಲಿ ಪಕ್ಕದಲ್ಲಿ ವ್ಯೂಸ್ ಅಂದರೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳಿದರೆ ನೀವು ವಿಂಡೋ ಸೈಡ್ ಕೂತ್ರೆ ಆರಾಮಾಗಿ ನೀವು ನೋಡ್ಕೊಂಡು ಹೋಗ್ಬೋದು. ನನಗೆ ಹೋಗುವಾಗ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ನನ್ನ ಬಸ್ ಬಂದಿದ ತಕ್ಷಣ ಬರೀ ಹತ್ತಿ ಕೂತ್ಕೊಳ್ಳೋದ್ರಲ್ಲೇ ಇದ್ದೆ, ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿರಲಿಲ್ಲ. ಅದಕ್ಕೆ ನಾವೇನಂತ ಹೇಳಿದ್ರೆ ವಾಪಸ್ ಬರುವಾಗ ನಾನು ಅಮ್ಮ ಇಬ್ಬರು ಮಾತಾಡ್ಕೊಂಡ್ವಿ, ಬರುವಾಗ ನಾವು ವಿಂಡೋ ಸೈಡ್ ಸೀಟಲ್ಲೇ ಕೂತ್ಕೋಬೇಕು ಅಂತ. ಆ್ಯಕ್ಚುಲಿ ನಾನು ಇವತ್ತಿಂದ ಏನಂತ ಹೇಳಿದ್ರೆ ಈ ಡ್ರೆಸ್ದೆಲ್ಲ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿದಾಗ ಮತ್ತು ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿದಾಗ ತುಂಬ ಜನ ಈ ಡ್ರೆಸ್ನೆಲ್ಲ ಲೈಕ್ ಮಾಡಿದ್ರಿ, ಹಾಗೆ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರಿ. ನೀವು ಹೇಗೆ ಯಾವಾಗೂ ಇಷ್ಟೊಂದು ಯಂಗಾಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂತ. ಸೊ ಒಂದೇ ಒಂದು ಸೀಕ್ರೆಟ್ ಟಿಪ್, ನೀವು ಯಾವಾಗಲೂ ಲೈಫಲ್ಲಿ ಖುಷಿಯಾಗಿದ್ದರೆ, ತುಂಬ ಪಾಸಿಟಿವ್ ಆಗಿದ್ದರೆ, ನೀವು ಯಾವಾಗೂ ಎಷ್ಟು ತಿಂದು ಏನೇ ಮಾಡಿದ್ರೂ ಚೆನ್ನಾಗೇ ಇರ್ತೀರಾ. ಮತ್ತು ಕೆಲವ್ರು ಅನ್ಕೊತಾರೆ ತುಂಬ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಿ ಅಂತ. ಅದೆಲ್ಲ ಸುಳ್ಳು. ನೀವೇನು ತಿಂತಾ ಇದ್ದೀರಾ ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ತಿನ್ನಿ, ಖುಷಿ ಪಟ್ಟು ತಿನ್ನಿ. ಬಿಕಾಸ್ ಫುಡ್ ಇಸ್ ಅ ಮೆಡಿಸಿನ್. ನನ್ನ ಪ್ರಕಾರ ನಾನೊಂದು ಸಲ ತುಂಬ ಡಯಟ್ ಮಾಡಿ ನನಗೆ ಬಾಡಿಯಲ್ಲಿ ತುಂಬ ಏನಂತ ಹೇಳಿದ್ರೆ ಇಮ್ಯುನಿಟಿ ಎಲ್ಲ ಕಮ್ಮಿ ಆಗಿತ್ತು. ದೆನ್ ಐ ಅಂಡರ್ಸ್ಟುಡ್ ಫುಡ್ ಇಸ್ ಮೆಡಿಸಿನ್ ಅಂತ. ಸೊ ಅವತ್ತಿಂದ ಇವತ್ತಿನವರೆಗೂ ಫುಡ್ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ನೀವು ಎಷ್ಟು ಖುಷಿಯಿಂದ ತಿಂತೀರಾ ಆವಾಗ ಫುಡ್ಡು ನಿಮ್ಮ ಮೈಗೆ ಹತ್ತತ್ತೆ ಅಂತಾರಲ್ಲ, ಅದೇನೋ ಒಂದು ಹಳ್ಳಿ ಅಜ್ಜಿಗಳೆಲ್ಲ ಹೇಳ್ತಾರಲ್ಲ ಆ ಥರ. ಅದರಿಂದ ಏನಂತ ಹೇಳಿದ್ರೆ ನಿಮಗೆ ಫೇಸ್ ಆಗಲಿ ಸ್ಕಿನ್ ಆಗಲಿ ಎಲ್ಲನೂ ಗ್ಲೋ ಇರುತ್ತೆ. ಸೊ ನಾನು ಈ ಡ್ರೆಸ್ ಬಂದು ನಾನು ಮಿಂತ್ರಾದಲ್ಲೇ ತೊಗೊಂಡಿದ್ದೆ. ಈ ಡ್ರೆಸ್ನು ತುಂಬ ಜನ ಲೈಕ್ ಮಾಡಿರಿ, ನಿನ್ನೆ ತುಂಬ ಲೈಕ್ಸ್ ಬಂತು ನನಗೆ ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡಿದಾಗ. ಸೊ ಅದೇ ಸೀಕ್ರೆಟ್ ಟಿಪ್, ಏನು ಬ್ಯೂಟಿ ಅಂತ ಸೆಪ್ರೇಟ್ ಸೀಕ್ರೆಟ್ ಟಿಪ್ ಇರಲ್ಲ. ಯಾವುದೇದು ಬ್ಯೂಟಿ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡ್ರೆ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸಲ್ಲ. ಒಂದೇ ಲೈಫಲ್ಲಿ ಏನಂತ ಹೇಳಿದ್ರೆ ನಾವು ಎಷ್ಟು ಮ್ಯಾಕ್ಸಿಮಮ್ಮಾಗಿ ಖುಷಿಯಾಗಿರ್ತೀವಿ, ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ಥಾಟ್ಫುಲ್ ಆಗಿ ನೆಗೆಟಿವ್ ಪೀಪಲ್ನ ಕಟ್ ಆಫ್ ಮಾಡ್ತೀವಿ, ನೆಗೆಟಿವ್ ಸಿಚುಯೇಷನ್ನ ಕಟ್ ಆಫ್ ಮಾಡ್ತೀವಿ ಅಂದರೆ ಲೈಫಲ್ಲಿ ತುಂಬ ಖುಷಿಯಾಗಿರ್ತೀವಿ. ನೀವು ಜಾಸ್ತಿ ಖುಷಿಯಾಗಿದ್ದಾಗ ಆ ಗ್ಲೋ ಆಬ್ವಿಯಸ್ಲಿ ನಿಮ್ಮ ಫೇಸ್ ಮೇಲೆ ಕಾಣುತ್ತೆ, ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಸೊ ನಾನು ಇಲ್ಲಿ ಬಂದು ರೀಚ್ ಆದರೆ ಈ ನ್ಯಾಷನಲ್ ಪಾರ್ಕ್ಗೆ ಇಲ್ಲಿ ಮೇಲ್ಗಡೆ ಬಂದಮೇಲೆ ಗೊತ್ತಾಯಿತು. ನಾನು ಹನಿಮೂನ್ ಬಂದಾಗ ಈ ಪ್ಲೇಸ್ಗೆ ಬಂದಿದ್ದೆ, ನನ್ನ ಹಸ್ಬೆಂಡ್ ಜೊತೆ ಕೈ ಹಿಡ್ಕೊಂಡು ಓಡಾಡಿದ್ದೆ ಇದು ಫುಲ್ಲು ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ನನಗೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಕೂಡ ಕ್ಲೂ ಇರಲಿಲ್ಲ. ಬಿಕಾಸ್ ತುಂಬ ವರ್ಷ ಹಿಂದೆ ಹೋಗಿದೆ. ಬಟ್ ನನಗೊಂದು ಸ್ವಲ್ಪ ಎಮೋಷನಲ್ ಕೂಡ ಅನ್ನಿಸ್ತು. ಬಿಕಾಸ್ ಈ ಟೈಮ್ ನಾನು ಒಬ್ಬಳೇ ಬಂದಿದೆ ಅಮ್ಮ ಜೊತೆಗೆ. ಬಟ್ ಆವಾಗ ನೋಡೋಕ್ಕಿಂತ ಇವಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಈ ಪ್ಲೇಸ್. ಇಲ್ಲಿಂದ ಎಂತ ಹೇಳಿದರೆ ನೀವು ಯಾವ ಕಡೆ ನೋಡಿದ್ರೂ ನಿಮಗೆ ಹಿಲ್ಸೇ ಕಾಣಿಸ್ತಾ ಇತ್ತು. ಮತ್ತು ತಣ್ಣಗೆ ಇರೋ ಬ್ರೀಸ್ ಬರ್ತಾ ಇತ್ತು. ಇಲ್ಲಿ ತುಂಬ ಜನ ಬಂದಿದ್ದರು ಎಲ್ಲರೂ. ಅಲ್ಲಿ ತುಂಬ ಹನಿಮೂನ್ ಕಪಲ್ಸ್ ಸಹಿತನೂ ಬಂದಿದ್ದರು. ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವ್ರು ಆ್ಯಕ್ಚುಲಿ ನೇಚರ್ ಬ್ಯೂಟಿ ಎಂಜಾಯ್ ಮಾಡೋಕ್ಕಿಂತ ಜಾಸ್ತಿ ಅವರು ಗಂಡ ಹೆಂಡತಿ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಗಂಡ ಹಸ್ಬೆಂಡ್ ವೈಫ್ ಫೋಟೋ ತೆಗೆಯೋದು, ಹಸ್ಬೆಂಡ್ ಫೋಟೋ ತೆಗೆಯೋದು, ಮತ್ತು ಅವರು ಯಾವ ಡಿಫ್ರೆಂಟ್ ಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಬಟ್ ನಾವೆಲ್ಲ ನೇಚರ್ ಬ್ಯೂಟಿನ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಸೊ ನಾನು ಅದೇ ಅನ್ಕೊತಾ ಇದ್ದೆ, ನಾನು ರಿಲೇಟ್ ಮಾಡ್ಕೊತಾ ಇದ್ದೆ. ಆವಾಗ ನಾನು ನನ್ನ ಹಸ್ಬೆಂಡ್ ಜೊತೆಗೆಲ್ಲ ಹನಿಮೂನ್ ಬಂದಾಗ ನಾನು ಅದೇ ಥರ ಮಾಡಿದ್ದೆ. ಆ ಥರ ಪೋಸ್ ಈ ಥರ ಪೋಸ್ ಅಂತ ತುಂಬ ಫೋಟೋ ತೆಗೆಸ್ಕೊಳ್ಳೋದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಇಲ್ಲಿದ್ದು ನೇಚರ್ ಬ್ಯೂಟಿ ನಿಜವಾಗೂ ಎಂಜಾಯ್ ಮಾಡಿರಲಿಲ್ಲ. ಈ ನ್ಯಾಷನಲ್ ಪಾರ್ಕ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇಲ್ಲಿ ಒಂದು ಪ್ಲ್ಯಾಂಟ್ ಬರುತ್ತೆ. ಅದೇನೆಂದರೆ ಎವ್ರಿ ಒಂದು 10 ಇಯರ್ಸ್ಗೆ ಇದು ಫ್ಲವರ್ ಆಗುತ್ತಂತೆ. ಆ ಫ್ಲವರು ಫುಲ್ಲು ಪರ್ಪಲ್ ಕಲರ್ ಫ್ಲವರ್ ಬಿಡುತ್ತೆ. ಅದರದ್ದು ಹೆಸರು ಏನೋ ಮಲಯಾಳಂ ನೇಮಲ್ಲಿದೆ, ಬಟ್ ಅದು ನನಗೆ ಹೇಳಕ್ಕೆ ಬರಲ್ಲ. ಬಟ್ ಇವಾಗಿನ ಒಂದು ಯಾವಾಗ 2018 ಅದು ಫ್ಲವರ್ ಆಗಿತ್ತಂತೆ. ಬಟ್ ಆದಮೇಲೆ ಆಗಿಲ್ಲ. ಇವಾಗ ನೆಕ್ಸ್ಟ್ ಆಗೋಕ್ಕೆ ಇನ್ನೂ ವೆಯ್ಟ್ ಮಾಡಬೇಕು ಅಂತ ನಮ್ಮದು ಡ್ರೈವರ್ ನಮಗೆ ಹೇಳ್ತಾಯಿದ್ರು.
ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೀವೇನಾದರೂ ಮುನ್ನಾರ್ಗೆ ಹೋದರೆ ಈ ನ್ಯಾಷನಲ್ ಪಾರ್ಕ್ನ ನೋಡೋದಂತೂ ಮಿಸ್ ಮಾಡಲೇಬೇಡಿ. ಇದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದಾದಮೇಲೆ ನಮಗೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನಲ್ಲಿ ಇನ್ನೊಂದು ಡ್ಯಾಮ್ ನೋಡೋಕ್ಕಿತ್ತು, ಹಾಗೆ ಒಂದು ಲೇಕ್ ಸಹಿತ ನೋಡೋಕ್ಕಿತ್ತು, ಅಲ್ಲಿ ಬೋಟಿಂಗ್ ಇತ್ತು. ಬಟ್ಟು ಮಧ್ಯದಲ್ಲಿ ನಮಗೆ ನಮ್ಮ ಟ್ರಾವೆಲ್ ಗೈಡ್ ಸ್ವಲ್ಪ ಟೂರ್ದು ಪ್ಲ್ಯಾನನ್ನು ಚೇಂಜ್ ಮಾಡಿದರು. ಬಿಕಾಸ್ ಅದೇನಂತ ಹೇಳಿದರೆ, ನಿಮಗೆ ನಿಮ್ಮ ಪ್ಯಾಕೇಜಲ್ಲಿ ಏನು ಕೊಡ್ತಾರೆ ಟ್ರಾವೆಲ್ ಥ್ರೂ ನೀವು ಬುಕ್ ಮಾಡಿದರೆ, ಅವ್ರು ಏನಂತ ಹೇಳಿದ್ರೆ ಎಲ್ಲಿ ಫ್ರೀ ಟಿಕೆಟ್ಸ್ ಇರುತ್ತೆ, ಏನು ನಿಮಗೆ ಜಾಸ್ತಿ ಎಕ್ಸ್ಪೆನ್ಸ್ ಆಗಲ್ಲ ಅಂಥ ಪ್ಲೇಸ್ನ ಕರೆಕ್ಟಾಗಿ ಬುಕ್ ಮಾಡಿರ್ತಾರೆ. ಬಟ್ ನಾವೇನಂತ ಹೇಳಿದರೆ ಒಂದಷ್ಟು ಹಿಡನ್ ಪ್ಲೇಸಸ್ ಇದೆ ಮುನ್ನಾರಲ್ಲಿ. ಅಲ್ಲಿ ಏನಂತ ಹೇಳಿದರೆ ನೀವು ಒಂದು ವಾಟರ್ ಫಾಲ್ಸ್ ನೋಡ್ಬೋದು, ಹಾಗೆ ಇಕೋ ಪಾಯಿಂಟ್ ನೋಡ್ಬೋದು, ಮತ್ತು ಡ್ಯಾಮ್ ನೋಡ್ಬೋದು, ಹಾಗೆ ಇನ್ನೊಂದು ಏನಂತ ಹೇಳಿದರೆ ಸನ್ಸೆಟ್ ಪಾಯಿಂಟ್ ನೋಡ್ಬೋದು. ಅದಕ್ಕೆಲ್ಲ ಹೋಗಬೇಕಂತ ಹೇಳಿದರೆ ತುಂಬ ನ್ಯಾರೋ ರೋಡ್ ಇರುತ್ತೆ. ಅಲ್ಲಿ ನಿಮಗೆ ನಾರ್ಮಲ್ ವೆಹಿಕಲ್ಸ್ ಅಲ್ಲಿ ಹೋಗಲ್ಲ, ಆವಾಗ ನೀವು ಜೀಪ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಹೇಳಿದರೆ ನಮ್ಮ ಡ್ರೈವರ್ ಆ ಥರ ಪ್ಲ್ಯಾನ್ನ ಚೇಂಜ್ ಮಾಡಿಕೊಟ್ರು. ನೀವು ಮಧ್ಯಾಹ್ನ ಅಂದರೆ ನಮ್ಮದು ಇದು ಫ್ಯಾಕ್ಟ್ರಿ ವಿಸಿಟ್ ಎಲ್ಲ ಆದಮೇಲೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಓವರಾಲ್ ಆಗಿ ನನಗೆ ಈ ನ್ಯಾಷನಲ್ ಪಾರ್ಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಲ್ಲಿ ನಿಮಗೆ ಒಂದು ಚಿಕ್ಕದು ಮ್ಯೂಸಿಯಂ ಥರ ಇದೆ. ಅಲ್ಲಿ ನಿಮಗೆ ಆ ನ್ಯಾಷನಲ್ ಪಾರ್ಕ್ ಬಗ್ಗೆ ಫುಲ್ಲು ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಆಮೇಲೆ ನಾವು ಈ ಮ್ಯೂಸಿಯಂ ನೋಡಾದ್ಮೇಲೆ ಮತ್ತೆ ಬಸ್ ಹತ್ಕೊಂಡು ವಾಪಸ್ ಬಂದ್ವಿ ಕೆಳಗಡೆ. ನಾವು ಈ ಸಲ ಮಾತ್ರ ವಾಪಸ್ ಬರುವಾಗ ವಿಂಡೋ ಸೈಡ್ ಸೀಟ್ ಹತ್ಕೊಂಡು ಕೂತ್ಕೊಂಡು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಫುಲ್ಲು ನಿಮಗೆ ಈ ನ್ಯಾಷನಲ್ ಪಾರ್ಕ್ಗೆ ಹೋಗುವಾಗ ಮತ್ತು ವಾಪಸ್ ಬರುವಾಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದೇನೇ ಅಲ್ಲಿದು ಆ್ಯನಿಮಲ್, ಅಲ್ಲಿ ನಿಮಗೆ ಕಾಮನ್ ಆಗಿ ಕಾಣಿಸುತ್ತೆ. ಬಟ್ ಏನಂತ ಹೇಳಿದರೆ ಇಫ್ ಯು ಆರ್ ಲಕ್ಕಿ ಯು ವಿಲ್ ಅದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಕಾಣಲ್ಲ ಅಂತೆ. ಬಟ್ ನಮಗೇನೋ ಲಕ್ಕಿಲಿ ನಾವು ಕೆಳಗಡೆ ಇಳಿವಾಗ ಕಾಣಿಸ್ತು, ಮೇಲ್ಗಡೆ ಹೋದಾಗ ಕಾಣಿಸ್ಲಿಲ್ಲ. ಆಮೇಲೆ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಟೀ ಫ್ಯಾಕ್ಟ್ರಿ. ಇಲ್ಲಿ ಏನಂತ ಹೇಳಿದರೆ ಈ ಟೀ ಫ್ಯಾಕ್ಟ್ರಿ ಸುತ್ತ ಇರುವಂತಹ ಎಲ್ಲ ಟೀ ಪ್ಲ್ಯಾಂಟೇಷನ್ ಬಂದು ಟಾಟಾ ಟೀ ಪ್ಲ್ಯಾಂಟೇಷನ್, ಟಾಟಾದವ್ರದ್ದೇ ಅಂತೆ. ಸೊ ಈ ಫ್ಯಾಕ್ಟ್ರಿ ಕೂಡ ಅವ್ರದ್ದೇ ಅನಿಸುತ್ತೆ. ಈ ಫ್ಯಾಕ್ಟ್ರಿಯಲ್ಲಿ ಏನಂತ ಹೇಳಿದರೆ ನಿಮಗೆ ತೋರಿಸ್ಕೊಡ್ತಾರೆ ಯಾವ ಥರ ಟೀನ ಪ್ರೊಡ್ಯೂಸ್ ಮಾಡ್ತಾರೆ, ಆ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಹೋಗಿದ ತಕ್ಷಣ ಏನಂತ ಹೇಳಿದರೆ ಸ್ಲಾಟ್ ಬೈ ಸ್ಲಾಟ್ ಬಿಡ್ತಾರೆ. ನಾವು ಹೋಗಿದ ತಕ್ಷಣ 5 ಮಿನಿಟ್ಸಲ್ಲೇ ನಮ್ಮ ಸ್ಲಾಟ್ ಬಂತು. ನಾವು ಹೋದ್ವಿ. ಫಸ್ಟ್ ಅವರು ಫ್ರೆಶ್ ಇದು ಟೀ ಲೀವ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಅದನ್ನು ಒಂದು ಕಡೆ ಹಾಕಿರ್ತಾರೆ. ಅಲ್ಲಿ ನಿಮಗೆ ಆ ಫ್ಯಾಕ್ಟ್ರಿಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ಚಿಕ್ಕದಾಗೆ ಇದರದೊಂದು ಮ್ಯೂಸಿಯಂ ಇದೆ. ಇಲ್ಲೆಲ್ಲ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಇದನ್ನೆಲ್ಲ ನೋಡ್ಬೋದು. ನನಗೆ ಎಲ್ಲದೂ ಮೆಮೊರಿ ರಿಫ್ರೆಶ್ ಆಗ್ತಾಯಿತ್ತು. ನನ್ನ ಹಸ್ಬೆಂಡ್ ಜೊತೆಗೆ ಇಲ್ಲೆಲ್ಲ ಬಂದಿದ್ದು, ಇಲ್ಲಿ ಎಷ್ಟೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೆ. ಸೊ ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ರಿಫ್ರೆಶ್ ಆಯಿತು. ನೋಡಿ ಇದೇನೇ ಆ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿ. ಇಲ್ಲಿ ಕಂಪ್ಲೀಟ್ ಪ್ರಾಸೆಸ್ ಟೀನ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಸೊ ಅಲ್ಲೊಬ್ಬರು ಗೈಡ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಏನಂತ ಹೇಳಿದರೆ ಮೇಲ್ಗಡೆ ಸ್ಟಾರ್ಟಿಂಗಲ್ಲಿ ಎಳೆದು ಲೀವ್ಸ್ ಬರುತ್ತಲ್ಲ, 2 ಲೀವ್ಸು, ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರತ್ತಂತೆ. ಅದಾದಮೇಲೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಟೀ ಡಿಫ್ರೆಂಟ್ ಟೈಪ್ಸು ಟೀ ಯೂಸ್ ಮಾಡೋಕ್ಕೆ ಆ ಎಲೆಗಳನ್ನು ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಪ್ರಾಸೆಸ್ ಕೂಡ ಏನಂತ ಹೇಳಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇವರೆಲ್ಲ ಥರದ್ದು ಯಾವ್ಯಾವ್ದು ಟೀ ಎಲ್ಲೆಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಮತ್ತು ಮುನ್ನಾರ್ದು ಟೀ ಆ್ಯಕ್ಚುಲಿ ಬಂದು ತುಂಬ ಟೇಸ್ಟಿ ಇರತ್ತಂತೆ, ಅದನ್ನು ಸಹಿತ ಅವರು ಹೇಳ್ತಾಯಿದ್ರು. ಆಮೇಲೆ ನಾವು ಈ ಫ್ಯಾಕ್ಟ್ರಿ ಒಳಗಡೆ ಬಂದ್ವಿ. ಅಲ್ಲಿ ತೋರಿಸ್ತಾ ಇದ್ರು ಹೇಗೆ ಎಲೆ ಹಾಕಿಬಿಟ್ಟು ಅದೆಲ್ಲ ಡಿಫ್ರೆಂಟ್ ಪ್ರಾಸೆಸ್ ಆಗಿಬಿಟ್ಟು ಹೇಗೆ ಟೀ ಪೌಡರ್ ಆಗುತ್ತೆ ಅಂತ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ರು ಇದನ್ನು ನೋಡೋಕ್ಕೆ. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಫ್ರ್ಯಾಂಕಾಗಿ ಹೇಳಬೇಕಂತ ಹೇಳಿದರೆ ಇದು ಯಾವುದು ನೆನಪಲ್ಲಿ ಕೂಡ ಇರಲಿಲ್ಲ. ಬಟ್ ನೋಡಿದ ಮೇಲೆ ನನಗೆ ಮೆಮೊರಿ ರಿಫ್ರೆಶ್ ಆಯಿತು ಹೊರತು ನಾನು ಇಲ್ಲೆಲ್ಲ ಬಂದಿದ್ದೆ, ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೆ. ಬಟ್ ನನ್ನ ಆಲ್ಬಮಲ್ಲಿ ಹಳೇ ಇದು ನಂದು ಹನಿಮೂನ್ ಆಲ್ಬಮಲ್ಲಿ ಎಲ್ಲ ಫೋಟೋಸ್ ಎಲ್ಲ ಇದೆ. ಸೊ ಆವಾಗ ಅದೆಲ್ಲ ನೆನೆಸ್ಕೊತಾ ಇದ್ದೆ, ಈ ಪ್ಲೇಸಲ್ಲಿ ನಾನು ಈ ಥರ ಫೋಟೋ ತೆಕ್ಕೊತಾ ಇದ್ದೆ. ನೋಡಿ ಇದು ಲಾಸ್ಟ್ ಪ್ರೊಸೆಸ್ಸು. ಇಲ್ಲಿ ಏನಂತ ಹೇಳಿದ್ರೆ ಫಿಲ್ಟರ್ ಆಗಿಬಿಟ್ಟು ಡಿಫ್ರೆಂಟ್ ಸೈಜ್ದು ಟೀ ಡಿಫ್ರೆಂಟ್ ಬಕೆಟ್ಗೆ ಬೀಳುತ್ತೆ. ಅದರಲ್ಲಿ ಎವ್ರಿ ಬಕೆಟಲ್ಲೂ ಸಹಿತ ಡಿಫ್ರೆಂಟ್ ಸೈಜ್ ಇರೋವಂತಹ ಇದು ಟೀ ಪೌಡರು ಸಿಗ್ತಾಯಿತ್ತು. ನಾನು ಅದನ್ನು ಮುಟ್ಟಿ ಕೂಡ ನೋಡಿದೆ, ಸ್ಮೆಲ್ ಕೂಡ ಮಾಡಿದೆ. ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಇದು ಟೀದು ಸ್ಮೆಲ್, ಟೀ ಪೌಡರ್ದು. ಅದಾಗಿದ ತಕ್ಷಣ ನಿಮಗೆ ಅಲ್ಲೇ ಪಕ್ಕದಲ್ಲಿ ಟೀ ಫ್ಯಾಕ್ಟ್ರಿಯಿಂದ ಆಚೆ ಬಂದಿದ ತಕ್ಷಣ ಇದು ನಿಮಗೆ
ಟೀದು ಒಂದು ದೊಡ್ಡ ಶಾಪ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಎಂಟೈರ್ ಎಲ್ಲ ವೆರೈಟೀಸ್ ಆಫ್ ಟೀಸು ನಿಮಗೆ ಸಿಕ್ಬಿಡುತ್ತೆ. ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಿಕಾಸ್ ನಮ್ಮ ಹಸ್ಬೆಂಡ್ಗೆ ತುಂಬ ಈ ಥರ ವೆರೈಟೀಸ್ ಆಫ್ ಟೀ ಎಲ್ಲ ಫ್ರೀ ಬರ್ತಾ ಇರುತ್ತೆ. ನಾನು ಅಲ್ಲಿ ನೋಡಿದರೆ ಆಲ್ಮೋಸ್ಟ್ ತುಂಬ ಥರದನ್ನು ಎಲ್ಲದನ್ನು ಆಲ್ಮೋಸ್ಟ್ ನಾನು ಟೇಸ್ಟ್ ಮಾಡಿದ್ದೀನಿ. ಸೊ ನನಗೇನಂತ ಹೇಳಿದ್ರೆ ಐ ಆಮ್ ನಾಟ್ ಅ ಟೀ ಲವರ್, ನಾನು ಬಂದು ಕಾಫಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಬಟ್ ಸ್ಟಿಲ್ ನಮ್ಮ ಮನೇಲಿ ಇನ್ನೂ ಕೂಡ ತುಂಬ ವೆರೈಟೀಸ್ ಆಫ್ ಟೀ ಪೌಡರ್ಸ್ ಇದೆ. ಅದನ್ನ ನಮ್ಮ ಹಸ್ಬೆಂಡ್ ಮತ್ತು ಮಗ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನೇನು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ. ಬಟ್ ತುಂಬ ಜನ ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು. ನಮ್ಮ ಡ್ರೈವರ್ ಅಲ್ಲಿದ್ದು ಒಬ್ಬರು ಸ್ಟಾಫ್ದು ಒಂದು ನಂಬರ್ ಕೊಟ್ಟಿದ್ರು, ಅವ್ರ ಹತ್ರ ನೀವು ತೊಗೊಂಡ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅಂತ. ಬಟ್ ಎನಿವೇಸ್ ನನಗೆ ನಾನು ಟೀ ಅಷ್ಟೊಂದು ಇಷ್ಟಪಡಲ್ಲ ಅಲ್ಲ, ಹಾಗೆ ಮನೇಲಿ ಇದ್ದಿದ್ದರಿಂದ ನಾನು ತೊಗೊಳ್ಲಿಲ್ಲ. ಸೊ ಹೀಗಿತ್ತು ನಂದು ಟೀ ಫ್ಯಾಕ್ಟ್ರಿದು ಫುಲ್ಲು ಜರ್ನಿ. ಹಾಗೆ ಮುನಾರಿಂದು ಫಸ್ಟ್ ಹಾಫ್ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸಿದೆ. ಸೆಕೆಂಡ್ ಹಾಫ್ ಕೂಡ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ಚೆನ್ನಾಗಿತ್ತು. ಅದನ್ನು ನೀವು ನೋಡಬೇಕಂತ ಹೇಳಿದ್ರೆ ನಾನು ನೆಕ್ಸ್ಟ್ ವ್ಲಾಗ್ನ ಫಾಲೋ ಮಾಡಿ. ಆಮೇಲೆ ನಾವು ಬಂದಿದ್ದು ಲಂಚ್ಗೆ ಈ ರೆಸ್ಟೋರೆಂಟ್ಗೆ. ಇದು ಸಹಿತ ಒಂದು ಹಿಲ್ ಮೇಲೆ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಸೊ ಇಲ್ಲಿ ನಾವೊಂಥರ ಒಳ್ಳೆ ವ್ಯೂವಲ್ಲಿ ಕುತ್ಕೊಂಡು ನೀವು ಲಂಚ್ ಮಾಡ್ಬೋದು. ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೇಮ್ ಕೂಡ ಇದನ್ನು ನೋಡ್ಕೊಂಡು ನೀವು ಫಾಲೋ ಮಾಡ್ಬೋದು. ಬಟ್ ನಮಗೇನಂತ ಹೇಳಿದ್ರೆ ನಮ್ಮ ಡ್ರೈವರ್ ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರು. ಅವರಿಗೆ ತುಂಬ ಚೆನ್ನಾಗಿ ಐಡಿಯಾ ಇತ್ತು ನಮಗೆ ಯಾವ ಥರ ಇಷ್ಟ ಆಗುತ್ತೆ, ಎಲ್ಲಿ ಕರ್ಕೊಂಡು ಹೋಗಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಅಮ್ಮ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗೆ ತಿಂದ್ವಿ. ಏನಂತ ಹೇಳಿದ್ರೆ ಮಲಬಾರ್ ಫಿಶ್ ಕರಿ ತಿಂದ್ವಿ. ನಾನು ಆದಷ್ಟು ಹೆಂಗಂತ ಹೇಳಿದರೆ ಕೇರಳ ಸ್ಟೈಲ್ದು ಡಿಶಸ್ ಜಾಸ್ತಿ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಬಂದಾಗ. ಎಲ್ಲ ಕಡೆನೂ ಒಂದು ಸ್ಪೆಷಾಲಿಟಿ ಅಂದರೆ ನಮಗೆ ಚೆನ್ನಾಗಿರೋ ಫುಡ್ಡೇ ಸಿಗ್ತಾ ಇದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಬಿಡಿ, ನಮಗೆ ಹೋಟೆಲಲ್ಲೇ ಸಿಕ್ಕತ್ತೆ. ಅದಲ್ಲದೆ ಹೋದರೆ ನಿಮಗೆ ಲಂಚ್ ಮತ್ತು ನಮ್ಮ ಡಿನ್ನರ್ ನಮಗೆಲ್ಲ ಕಡೆನೂ ಚೆನ್ನಾಗಿರೋದೇ ಸಿಕ್ತು. ಸೊ ನಂದು ಏನಂತ ಹೇಳಿದ್ರೆ ಓವರ್ ಆಲ್ ಒಪಿನಿಯನ್ ಕೇರಳದ ಫುಡ್ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ಎಸ್ಪೆಷಲಿ ಬಂದು ಕೇರಳ ಬಿರಿಯಾನಿ ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೆಸ್ಟೋರೆಂಟಲ್ಲಿ ಎಷ್ಟು ಚೆನ್ನಾಗಿ ಈ ಫ್ಲವರ್ ಹಾಕಿದ್ದಾರೆ, ಪರ್ಪಲ್ ಕಲರ್ ಫ್ಲವರ್. ಈ ಫ್ಲವರ್ ಆ್ಯಕ್ಚುಲಿ ಬಂದು ಇದ್ರ ನೇಮ್ ನನಗೆ ಗೊತ್ತಿಲ್ಲ. ಬಟ್ ಇದು ಎಲ್ಲ ಕಡೆ ಕೇರಳದಲ್ಲಿ ನಿಮಗೆ ಎಲ್ಲ ಕಡೆನೂ ಕಾಣಿಸುತ್ತೆ. ಚಿಕ್ಕದು ಟ್ರೀಯಲ್ಲಿ ಸಾಯ್ತಾ ಇದೆ, ದೊಡ್ಡ ಟ್ರೀಯಲ್ಲಿರುತ್ತೆ, ಫುಲ್ಲು ಟ್ರೀ ಕವರ್ ಆಗಿಬಿಟ್ಟಿರುತ್ತೆ. ಸೊ ಅದು ಯಾರಿಗಾದ್ರೂ ಬೇಕಂತ ಹೇಳಿದರೆ ನರ್ಸರಿಯಲ್ಲಿ ಕೂಡ ಸಿಗತ್ತೆ ಅದು ಚಿಕ್ಕ ಪ್ಲ್ಯಾಂಟು. ಬಟ್ ನನಗೆ ಫ್ಲೈಟಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಲಿಲ್ಲ. ಬಟ್ ಅದ್ರ ಬಗ್ಗೆ ತುಂಬ ಕೇಳಿದೆ, ಬಿಕಾಸ್ ಎಲ್ಲಿ ನೋಡಿದ್ರೂ ಅದೇ ಕಾಣ್ತಾ ಇತ್ತು. ಸೊ ಈ ಥರ ವ್ಯೂ ಇತ್ತು ನಾವು ಹೋಗಿದ್ದು ಲಂಚ್ ಮಾಡೋ ಪ್ಲೇಸಲ್ಲಿ. ತುಂಬ ಚೆನ್ನಾಗಿತ್ತು. ಲಂಚ್ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ನಾನು ಅಮ್ಮ ಲಂಚ್ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ಮತ್ತೆ ಬೇರೆ ಪ್ಲ್ಯಾನ್ಸ್ ಇತ್ತು ಅಂತ ಅದಕ್ಕೂ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ನಮ್ಮ ಡ್ರೈವರ್ ಏನಂತ ಹೇಳಿದ್ರೆ ನಮ್ಮದು ಪ್ಲ್ಯಾನಲ್ಲಿ ಆ್ಯಕ್ಚುಲಿ ಇದ್ದಿದ್ದು ಲೇಕ್ ಮತ್ತು ಡ್ಯಾಮ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಚೇಂಜ್ ಮಾಡಿ ಕೊಟ್ಟರು. ನಾನು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ಗೆ ಹೇಗೆ ಪ್ಲ್ಯಾನ್ ಮಾಡಿದೆ, ಎಲ್ಲೆಲ್ಲಿಗೆ ಹೋದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ ಆದಮೇಲೆ ನಂದು ನೆಕ್ಸ್ಟ್ ವ್ಲಾಗ್ ಕೂಡ ನೀವು ಫಾಲೋ ಮಾಡಿ. ಅದು ಮುನಾರ್ದು ಸೆಕೆಂಡ್ ಡೇ ವ್ಲಾಗಿನೇ ಇರುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ನಾನು ತುಂಬ ನೈಸ್ ಪ್ಲೇಸಸ್ನ ವಿಸಿಟ್ ಮಾಡಿದ್ದೀನಿ. ಅದು ವಿಸಿಟ್ ಮಾಡಬೇಕಂತ ಹೇಳಿದರೆ ನೀವು ಜೀಪಲ್ಲಿ ಹೋಗಬೇಕಾಗುತ್ತೆ, ನಾರ್ಮಲ್ ವೆಹಿಕಲ್ ಹೋಗೋಕ್ಕೆ ಬರಲ್ಲ. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಇದೇ ಮಲಬಾರ್ ಫಿಶ್ ಕರಿ. ಇದರಲ್ಲಿ ಟೂನಾ ಫಿಶ್ನ ನಾವು ಕರಿಯಲ್ಲಿ ಮಾಡಿಸ್ಕೊಂಡಿದ್ವಿ. ಹಾಗೆ ಮತ್ತು ಕೇರಳ ಸ್ಟೈಲ್ದು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಹಾಗೆ ಬಟರ್ ನಾನ್ ಆರ್ಡರ್ ಮಾಡಿದ್ವಿ. ಓವರಾಲ್ ತುಂಬ ಚೆನ್ನಾಗಿ